ನನ್ನ ಹೆಸರು ಸಚಿನ್ ಅಂತೇಳಿ, ಬೇಸಿಕಲಿ ಸುಳ್ಯ, ಬಟ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಶಿವಾನಂದ್ ಅಂತ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಮಸ್ತೆ, ಅಶ್ವಿನ್ ಅಂತ, ಬ್ಯಾಂಗ್ಳೂರಿಂದನೇ. ನಮಸ್ತೆ, ನನ್ನ ಹೆಸರು ವಿನಯ್ ಕುಮಾರ್ ಅಂತ, ನಾನು ಯಲಹಂಕ ಉಪನಗರ ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು HB ಮಹೇಶ್ ಅಂತ, ನಾನು ಇಲ್ಲೇ ಕನಕಪುರ ಮೇನ್ ರೋಡ್ ಆರೋಹಳ್ಳಿ ಬೆಂಗಳೂರು ಸೌತಿಂದ ಬಂದಿದ್ದೀನಿ. ನನ್ನ ಹೆಸರು ಉಷಾ ಅಂತ, ಶಿವಮೊಗ್ಗದಿಂದ. ಲಕ್ಷ್ಮೀ ರಹಸ್ಯ ಸಾಧನೆ ಬಗ್ಗೆ ನಾನು ನೋಡಿದ್ದೆ ಯೂಟ್ಯೂಬಲ್ಲಿ. ಆಮೇಲೆ ಜಾಯ್ನ್ ಆದೆ, ನನ್ನ ಫ್ರೆಂಡನ್ನು ಕರ್ಕೊಂಡು ಬಂದೆ, ನೀನು ಜಾಯ್ನ್ ಆಗು, ನಿಂಗೆ ಒಳ್ಳೇದಾಗುತ್ತೆ ಅಂತೇಳಿ. ದುಡ್ಡನ್ನು ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಯೋಚನೆ ಮಾಡಬಾರ್ದು, ಮೈಂಡ್ ಸೆಟ್ಟನ್ನು ಯಾವ ಥರ ಇಟ್ಕೋಬೇಕು ದುಡ್ಡು ಮಾಡಬೇಕಾದ್ರೆ, ಅದರ ಬಗ್ಗೆ ಹೇಳ್ಕೊಡ್ತಿದ್ರು. ಸೊ ತುಂಬ ಚೆನ್ನಾಗಾಯ್ತು. ಈ ಕಾರ್ಯಕ್ರಮ ಬಂದು ಬಹಳ ಮುಖ್ಯವಾದ ವಿಷಯಗಳನ್ನ ತಿಳ್ಕೊಂಡ್ವಿ ಬೆಳಗ್ಗೆಯಿಂದ. ಪ್ರಾಯಶಃ ಮನಸ್ಸಿನ ಶಕ್ತಿ ಏನು, ಏನೇನು ಮಾಡಬಹುದು, ಅದ್ರ ಜೊತೆಗೆ ಈ ಅಧ್ಯಾತ್ಮ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೋದು, ಮನುಷ್ಯನ ಶಕ್ತಿನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು. ಭಾಳ ಸಿಂಪಲ್ ಆದ್ರೂ ಎಟ್ ಪವರ್ಫುಲ್ ಅಂತ ಹೇಳೋ ಥರ ಟೆಕ್ನಿಕ್ಗಳನ್ನ ಗುರುಗಳು ಹೇಳ್ಕೊಟ್ರು. ಭಾಳ ಪ್ರಾಕ್ಟಿಕಲ್ ಅನ್ನಿಸ್ತಾ ಇದೆ. ಪ್ರಾಯಶಃ ಈ ರೀತಿಯೂ ಒಂದು ಆ್ಯಂಗಲ್ ಇದೆ ಈ ವಿಷಯಕ್ಕೆ ಅಂತ ಇವತ್ತು ತಿಳ್ಕೊಂಡೆ ನಾನು. ಸೊ ನಾನು ಇವ್ರದ್ದು ಫಸ್ಟ್ ಟೈಮ್ ವರ್ಕ್ಶಾಪ್ ಅಟೆಂಡ್ ಮಾಡ್ತಾಯಿದ್ದೀನಿ ಲಕ್ಷ್ಮೀ ಸಾಧನೆ ಬಗ್ಗೆ. ಸೊ ಇದರ ಬಗ್ಗೆ ನಂದು ಫ್ರೆಂಡ್ ಮೂಲಕ ನನಗೆ ಗೊತ್ತಾಯಿತು. ಸೊ ಅವನ ಒಂದು ಪ್ರೇರಣೆ ಇಲ್ಲಿ ಬರಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಕ್ಷ್ಮಿ ಅಂತ ಹೇಳಿದರೆ ಕೇವಲ ದುಡ್ಡು ಅಂತೇಳಿ ಹೇಳುವಂಥ ಒಂದು ಮನೋಭಾವದಿಂದ ಹೇಗೆ ಹೊರಗಡೆ ಬರಬೇಕು. ಲಕ್ಷ್ಮಿ ಅಂತ ಹೇಳಿದರೆ ದುಡ್ಡು ಬಿಟ್ಟು ಬೇರೆ ಉಳಿದಿರೋ ಸಂಪತ್ತು ಅಂತ ಹೇಳುವಂಥದ್ದು ನಮ್ಮ ನೀಡ್ಸ್, ನಮಗೆ ದುಡ್ಡು ಬಿಟ್ಟು ಬೇರೆ ಎಲ್ಲ ನೀಡ್ಸ್ ಕೂಡ ಅದು ಕೂಡ ಲಕ್ಷ್ಮಿ. ಅದನ್ನು ಹೇಗೆ ನಾವು ಪಡ್ಕೊಳ್ಬೇಕು, ಅಥವಾ ಈಗ ನಾವು ಸ್ವಲ್ಪ ಲಾಸಸ್ ಆಗಿದೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕಳ್ಕೊಂಡಿದ್ದೀನಿ ದುಡ್ಡು, ಸೊ ಆ ಮೆಂಟಾಲಿಟಿಯಿಂದ ಹೊರಗೆ ಬಂದು ನಮಗೆ ಮುಂದೆ ಜೀವನದಲ್ಲಿ ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು ಅಥವಾ ನಮ್ಮ ನೀಡ್ಸನ್ನು ಯಾವ ಥರ ಫುಲ್ಫಿಲ್ ಮಾಡ್ಕೋಬೋದು ಅಂತ ಹೇಳುವಂಥ ಒಂದು ವರ್ಕ್ಶಾಪ್ ಅಂತ ತಿಳ್ಕೊಂಡು ಬಂದಿದ್ದೀನಿ. ನಿನ್ನೆ ಕೂಡ ನಾನು ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಆಲೋಚನೆಯಲ್ಲೇ ಇದ್ದೆ. ಬಟ್ ಆದರೆ ಇವತ್ತು ಬೆಳಿಗ್ಗೆ ಇಲ್ಲಿ ಬಂದು ಒಂದು ಅರ್ಧ ದಿನ ಕಳೆದಾದ್ಮೇಲೆ ಈ ಕಾರ್ಯಾಗಾರ ಗುರುಗಳ ಮಾತು ಕೇಳಿದಾಗ ಅಯ್ಯೋ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಇಂಥ ಒಂದು ಒಳ್ಳೆಯ ಅವಕಾಶ ಅನ್ನೋದೊಂದು ಫೀಲ್ ಆಯಿತು. ಆಮೇಲೆ ಗುರುಗಳು ನಾವೆಲ್ಲರೂ ಎಲ್ಲ ಥರ ಮಾಡ್ತಾ ಇರ್ತೀವಿ, ಪೂಜೆ ಪುನಸ್ಕಾರ ಎಲ್ಲನೂ. ಬಟ್ ಕೆಲವೊಂದು ಟ್ರಿಕ್ಸು, ಕೆಲವೊಂದು ಬುದ್ಧಿಮಾತುಗಳು ಹೇಳಿದ್ದು ತುಂಬ ಇಷ್ಟ ಆಯಿತು. ನನಗೊಂದು ಸದ್ಗುರು ಶ್ರೀ ಅವರ ವಿಡಿಯೋ ಸಿಕ್ತು. ಅವ್ರ ವಿಡಿಯೋ ನೋಡಿದ ಮೇಲೆ ನನಗೆ ಬದುಕಬೇಕು, ನಾನು ಬಾಳಬೇಕು, ಸಂಪಾದನೆ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೊಂದು ಬಂತು. ಹಾಗಾಗಿ ಗುರುಗಳನ್ನ ಮೀಟ್ ಮಾಡಿ ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಎಷ್ಟು ಕಳೆದಿದ್ದೀನೋ ಅದರ 100 ಪಟ್ಟು ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ. ಅದ್ರ ನಂತರ ಹೀಗೆ ಲಕ್ಷ್ಮೀ ಸಾಧನೆ ಬಗ್ಗೆ ಗೊತ್ತಾಯಿತು. ಲಕ್ಷ್ಮೀ ಸಾಧನೆಯಲ್ಲಿ ಇವಾಗ ಬೆಳಗಿನಿಂದ ಇವಾಗಿನ ಸೆಷನಲ್ಲಿ ಜನರಲ್ಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ನಾವು ದುಡ್ಡನ್ನು ಎಷ್ಟು ತಾತ್ಸಾರದಿಂದ ನೋಡ್ತೀವಿ, ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಕೆಲವೊಂದು ವಿಚಾರಗಳು, ಆ ಕೀ ಪಾಯಿಂಟ್ಸು ಇಲ್ಲಿ ಗೊತ್ತಾಯಿತು. ಇವಾಗ ನಾವು ಅದನ್ನು ತಿದ್ಕೊಂಡು ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀವಿ.